ಬೆಂಗಳೂರಿನ ಗಾಂಜಾ ಮಾರಾಟ ಜಾಲಕ್ಕೆ ಕೊಳಗೆರೆ ಹುಡುಗರು ಬಳಕೆಯಾಗುತ್ತಿದ್ದಾರೆ ಮತ್ತು ನಗರದ ಯುವಕರು ಮಾದಕ ವ್ಯಸನಿಗಳಾಗಿ ಬದುಕನ್ನೇ ಕಳೆದುಕೊಳ್ಳುತ್ತಿದ್ದಾರೆ ಎಂಬುದು ಭೀಮಾ ಚಿತ್ರದ ಒಂದು ಸಾಲಿನ ಕಥೆ. ಈ ಎಳೆ ಮತ್ತು ಚಿತ್ರದಲ್ಲಿ ಬರುವ ಕೆಲವು ನೈಜ ಸನ್ನಿವೇಶಗಳು ಚಿತ್ರ ನೋಡುತ್ತಿದ್ದವರನ್ನ ಒಂದು ಕ್ಷಣ ಯೋಚಿಸುವಂತೆ ಮಾಡುತ್ತದೆ. ಆದರೆ ಇಡೀ ಚಿತ್ರ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಭರದಲ್ಲಿ ಇನ್ನೊಂದಷ್ಟು ಕೆಡಕುಗಳ ಪಾಠ ಮಾಡಿದಂತಿದೆ. ಅದಕ್ಕೆ ಮುಖ್ಯ ಕಾರಣ ಚಿತ್ರಕಥೆ. ಒಂದು ಸಲ ಹುಡುಗರು ಮಾಲ್ ಓಡಿದ್ರೆ ನೆಕ್ಸ್ಟ್ ಇಯರ್ ಬರ್ಡೇ ವರ್ಗು ಕಿಡಿಬಾರದು. ಹೈಸ್ಕೂಲ್ ಕಾಲೇಜಿನ ಮೆಟ್ಟಿಲಿನಲ್ಲಿರುವ ಹುಡುಗರು ಕತ್ತಿ ಚಾಕು ಹಿಡಿದು ಹೊಡೆದಾಟದ ದೃಶ್ಯಗಳನ್ನ ನೋಡಲು ಹಿಂಸೆಯಾಗುತ್ತದೆ. ಈ ದೃಶ್ಯಗಳು ಇಲ್ಲದಿದ್ರೂ ಚಿತ್ರದಲ್ಲಿ ಯಾವುದೇ ವ್ಯತ್ಯಾಸವಾಗ್ತಿರಲಿಲ್ಲ. ಪುಟ್ಟ ಹೆಣ್ಣು ಮಕ್ಕಳ ಬಾಯಿಂದ ಬರುವ ಬೈಗುಳಗಳನ್ನ ಕೂಡ ಸಹಿಸಿಕೊಳ್ಳಲು ಕಷ್ಟವಾಗುತ್ತದೆ. 4 ಹಾಡು 5 ಫೈಟ್ಗಳ ಸಿದ್ಧ ಸೂತ್ರದ ಮಾಸ್ ಚಿತ್ರಗಳ ಸಾಲಿಗೆ ಭೀಮಾವನ್ನ ಖಂಡಿತ ಸೇರಿಸಬಹುದು. ಆಕ್ಷನ್ ಮಾಸ್ ಚಿತ್ರಗಳೆಂದ್ರೆ ಕತೆಗೆ ಲಾಜಿಕ್ ಇರೋದಿಲ್ಲ ಎಂಬುದು ನಿಜ. ಆದರೆ ಅವುಗಳಿಗೆ ಇರಬೇಕಾದ ಜೋಶ್ ಕೂಡ ಇರಲಿಲ್ಲ. ಏರಿಳಿತಗಳು ಟ್ವಿಸ್ಟ್ ಕೂಡ ಕಾಣಿಸೋದಿಲ್ಲ. ನಾಯಕ ಭೀಮನ ಗ್ಯಾಂಗು ಎದುರಾಳಿಗಳನ್ನ ಹೀಗೆಯೇ ಹೊಡೆಯುತ್ತದೆ ಎಂಬುದು ಚಿತ್ರದ ಪ್ರಾರಂಭವಾದ 15 ನಿಮಿಷಗಳಲ್ಲಿಯೇ ಊಹೆಗೆ ಸಿಕ್ಕಿಬಿಡುತ್ತದೆ. ಚಿತ್ರದಲ್ಲಿನ ಪಾತ್ರಗಳು ಮಜವಾಗಿವೆ. ತಮಿಳರು ಹೆಚ್ಚಿರುವ ಕೊಳಗೆರೆಯಲ್ಲಿ ಕಾಣಿಸುವ ಒಂದಷ್ಟು ನೈಜ ಪಾತ್ರಗಳು ಆಚರಣೆಗಳು ಚಿತ್ರದುದ್ದಕ್ಕೂ ಕಾಣುತ್ತವೆ. ಆದರೆ ಯಾವ ಪಾತ್ರಕ್ಕೂ ಸರಿಯಾದ ಉದ್ದೇಶ ಪೋಷಣೆ ಇಲ್ಲ. ಮಾತಿನಲ್ಲಿ ಅವಾಚ್ಯ ಶಬ್ದಗಳು ಯಥೇಚ್ಛವಾಗಿವೆ. ಇಡೀ ಚಿತ್ರದ ದೊಡ್ಡ ಶಕ್ತಿ ಕಲಾವಿದರ ದಂಡು. ಪೊಲೀಸ್ ಅಧಿಕಾರಿಯಾಗಿ ನಟಿಸಿರುವ ರಂಗಭೂಮಿ ಕಲಾವಿದೆ ಪ್ರಿಯಾ ಶಟನಮರ್ಷನ ನಟನೆ ಗಮನ ಸೆಳೆಯುತ್ತದೆ. ಸ್ಥಳೀಯ ರಾಜಕಾರಣಿ, ಆತನ ಪಿಎ, ಡ್ರ್ಯಾಗನ್ ಮಂಜು ಮೊದಲಾದ ಪಾತ್ರಗಳನ್ನು ನಿರ್ವಹಿಸಿರುವ ಹೊಸ ಕಲಾವಿದರು ನಟನೆಯಿಂದ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುತ್ತಾರೆ. ಮಕ್ಕಳು ಬೆಂಕಿ ಪಟ್ಟಣದಲ್ಲಿರೋ ಕಡ್ಡಿ ತರ ಒಂದ್ ಅಂಟ್ಕೊಂಡು ಹೊಡೆದ್ರೆ ಇಡೀ ಪಟ್ಟಣೆ ಬಗ್ಗಂತ ಹಾಸ್ಯ ಸನ್ನಿವೇಶಗಳು ಅಲ್ಲಲ್ಲಿ ನಗು ತರಿಸುತ್ತವೆ. ಆದರೆ ಹಲವೆಡೆ ಇದು ಕಥೆಯ ಭಾಗವಾಗದೆ ನಗಿಸಲಿಕ್ಕಾಗಿಯೇ ಪೋಣಿಸಲಾದ ಸನ್ನಿವೇಶಗಳಂತಿವೆ. ಅವಾಚ್ಯ ಮಾತುಗಳಿಂದಾಗಿ ಸಂಭಾಷಣೆಯ ಕಚಗುಳಿ ಕಳೆದು ಹೋಗಿದೆ. ಚರಣ್ ರಾಜ್ ಹಿನ್ನೆಲೆ ಸಂಗೀತ ದೃಶ್ಯಗಳಿಗೆ ಸರಿ ಹೊಂದುವಂತಿದೆ. ಆದರೆ ಹಾಡುಗಳು ನೆನಪಿನಲ್ಲಿ ಉಳಿಯುವುದಿಲ್ಲ. ಒಂದೆರಡು ಕಡೆ ಹಾಡಿನ ಅವಶ್ಯವೂ ಇರಲಿಲ್ಲ. ಶಿವಸೇನೆ ಛಾಯಾಚಿತ್ರಗ್ರಹಣದಲ್ಲಿಯೂ ಹೊಸತೇನೂ ಕಾಣಿಸೋದಿಲ್ಲ. ಹೊಡೆದಾಟ ಬೈಗುಳಗಳನ್ನೇ ಮನರಂಜನೆಯ ಬಂಡವಾಳವಾಗಿರಿಸಿಕೊಳ್ಳುವ ಬದಲು ಗಾಂಜಾ ಸಮಸ್ಯೆ ಮತ್ತು ಮೂಲದತ್ತ ಇನ್ನಷ್ಟು ಗಮನ ಹರಿಸಬಹುದಿತ್ತು ಎನ್ನುವುದು ಪ್ರೇಕ್ಷಕರ ವಾದ.